ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಬರೀ ಯಾವಾಗ್ಲೂ ಬೀಜದೋರಿ ಎತ್ತು ಹಸು ನೋಡಿಸ್ತಾ ಇದೆ. ಇವತ್ತೊಂದು ಕರು ನೋಡೋಕೆ ಬಂದಿದ್ರಿ. ಈ ಕರು ವಿಶೇಷ ಏನು ನಾವು ರಾತ್ರಿ ಹೆಚ್ಚು ಕಡಿಮೆ ಒಂದು 7 ಗಂಟೆ ಆಗಿದೆ. ಒಂದು 100 ಕಿಲೋಮೀಟ್ರ್ ಆದರೂ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ರಿ. ಯಾಕೆ ಅಂತ ಹೇಳಿದ್ರೆ ಈ ಕರು ಹಂಗಿದೆ, ಓರಿ ಕರು ಅಂತ ನಾವು ಬಂದಿದ್ದು. ಆದರೆ ಅದಲ್ಲ, ಹೆಣ್ಗರು. ನನ್ನ ಪ್ರಕಾರ ನಾನು ನೋಡ್ದಂಗೆ ಕರ್ನಾಟಕದಲ್ಲಿ ನಂಬರ್ 1 ಕರು. ಇದ್ರೂ ಇರ್ಬೋದೇನೋ ಬೇರೆವು, ನಾನು ನೋಡಿಲ್ಲ. ಯಾರಾದರೂ ವೀಕ್ಷಕರು ಕೇಳಿ ಇಲ್ಲ ಇದೆ ಅಂತ ಹೇಳಿದ್ರೆ ಇಡ್ರಿ ನನಗೆ. ಅದು ಇದು ಸರಿ ಸಾಟು ಅಂತಲ್ಲ, ಇದ್ರೆ ನಾವು ನೋಡೋಣ, ಮತ್ತು ಅದನ್ನು ನಾವು ವಿಡಿಯೋ ಮಾಡೋಣ. ಹಂಗಾಗಿ ಒಬ್ಬ ಯುವಕರು, ರೈತರು ಸಿಟಿ ಹತ್ರ ಇದ್ರೂ ಇಲ್ಲಿ ಬಾಡಿಗೆ ಮನೆ ಇಲ್ಲ ವ್ಯವಸಾಯ ಒಳ್ಳೆ ಕೆಲಸ ಸಂಪಾದನೆ ಮಾಡ್ಬೋದಾಗಿತ್ತು. ಆದರೂ ಏನೋ ಅವರು ಒಂದು 15 ವರ್ಷ ಅವ್ರ ಮನೇಲೆ ಗೋವಿದೆ, ಬರೀ ಪ್ಯೂರ್ ಹಳ್ಳಿಕರಿದೆ. ಹಂಗಾಗಿ ನಾವು ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಭರತ್ ಸರ್. ನಮಸ್ಕಾರ ಸರ್. ನೀವು ಈ ಕರುನ ನಾನು ಹೆಸರು ನೋಡಿ ಬಂದಿದ್ದು. ನೀವು ಒಳ್ಳೆ ಹೆಸರಿಟ್ಟಿದ್ದೀರಾ. ಏನು, ಯಾಕೆ, ಆ ಹೆಸರು ವಿಶೇಷ ಏನು ಅಂತ ಹೇಳ್ಬೋದಾ? ಸರ್, ನಾನು ಹಂಗೆ ಅಂದರೆ ಇವಾಗ ಎಲ್ಲರೂ ನೋಡ್ದಂಗೆ ಗೂಗಲಲ್ಲೇ ಸರ್ಚ್ ಮಾಡಿದ್ದು ನಾನು. ಅಂದರೆ ಇದು ಹುಟ್ಟಾನೆ ನಾವು ಓರಿ ಅನ್ಕೊಂಡೇ ಎಳ್ದಿದ್ದು ಈಚಕ್ಕೆ. ನಾವು ಡೆಲಿವರಿ ಟೈಮಲ್ಲಿ ಇದನ್ನು ಓರಿ ಅನ್ಕೊಂಡೆ ನಾವು ಈಚಕ್ಕೆ ತೆಗ್ದಿದ್ದು. ಆಮೇಲೆ ಇಷ್ಟಪ್ಪ ಕರು ಹುಟ್ಟೈತೆ, ಇನ್ನು ಹೆಣ್ಣಾಗಕ್ಕೆ ಚಾನ್ಸ್ ಇಲ್ಲ, ಓರಿನೇ ಅಂದ್ಬಿಟ್ಟು ನಾವೊಂದು ಹೆಸರು ಸೆಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ನೋಡಿದಾಗ ಹೆಣ್ಗರು ಸರಿ ಓರಿ ಥರನೇ ಹೆಸರಿಕ್ಬೇಕು ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ಅದಾನ್ಯ ಅಂತ ಬಂತು. ಅದಾನ್ಯ ಅಂದರೆ ಮೀನಿಂಗ್ ಅದು ಬಂದು ಕಿಂಗ್ ಲೈಕ್ ಎ ಕ್ಯೂನ್ ಅಂತ, ರಾಜನ್ ಥರ ರಾಣಿ ಅಂತ. ಅಂದರೆ ಇದನ್ನ ನೋಡೋದಕ್ಕೂ ಒಳ್ಳೆ ಗಂಡು ರಾಜನ್ ಥರ ಇದೆ, ರಾಣಿ ಹೆಸರಿಕ್ಕನ ಅಂದ್ಬಿಟ್ಟು ಅದಾನ್ಯ ಅಂದ್ಬಿಟ್ಟು ಇಕ್ಕಿದ್ದೀರಿ ಸರ್. ಆದರೆ ಇವತ್ತು ಇಷ್ಟೊಂದು ಉದ್ದ ಪನ್ನ ಇರೋದು, ಉದ್ದ ಬೀಸಿರೋದು ನಾವು ಎಷ್ಟು ಬೇಕೋ ಅಷ್ಟು ಹೆಚ್ಚಾಗಿ ತಗೊಂಡು ಹುಟ್ಟಿದೆ ಸರ್ ಕರು. ಹೆಚ್ಚಾಗೇ ಇದೆ. ಓರಿ ಇಷ್ಟು ಮಟ್ಟಿಗೆ ಓರಿ ಸಿಕ್ಕಿದ್ರೆ ಇಷ್ಟು ಮಟ್ಟ ಈ ಥರದ್ದು ಜಾತಿ, ಈ ಥರದ್ದು ಸ್ಕಿನ್ನು, ಕಲರು, ಅದರೆಲ್ಲ ಬೀಜದ ಓರಿ ಏನಾದರೂ ಹುಟ್ಟಿದ್ರೆ ನಿಮ್ಮ ಡಿಮ್ಯಾಂಡ್ ಇನ್ನಷ್ಟು ಡಬಲ್ ಆಗಿದೆ. ಇವಾಗೂ ಡಿಮ್ಯಾಂಡ್ ಇದೆ ಇದಕ್ಕೆ, ಆದರೆ ಇದ್ರ ಡಿಮ್ಯಾಂಡೇ ಬೇರೆ ಆಗ್ಬಿಡೋದು. ಸರ್, ಇರಲಿ ಡಿಮ್ಯಾಂಡ್ ಅನ್ನೋದಕ್ಕಿಂತ ಒಂದು ಒಳ್ಳೆ ತಳಿ ನಮ್ಮನೇಲಿ ಹುಟ್ಟಿದೆ ಅನ್ನೋದಕ್ಕೆ ಅದೇ ಒಂದು ನಮಗೆ ಖುಷಿ ಸರ್. ಅದಂತೂ ಒಪ್ಕೊಬೋದು. ಯಾಕಂತ ಹೇಳಿದ್ರೆ ನಾವು ದುಡ್ಡು ಎಷ್ಟೇ ಖರ್ಚು ಮಾಡಿ, ಎಷ್ಟೇ ಲಕ್ಷ ಖರ್ಚು ಮಾಡಿ ತರ್ಬೋದು, ಆದರೆ ಮನೇಲಿ ಹುಟ್ಟೋದಂತೂ ಅದೃಷ್ಟ. ಅದು ನಾವಿವಾಗ 1000 ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ತರ್ಬೋದು, ಯಾರು ಬೇಕಾದ್ರೂ ತರ್ಬೋದು ಮನ್ಸು ಮಾಡಿದ್ರೆ. ಆದರೆ ಮನೇಲಿ ಹುಟ್ಟೋದು ಇದೆಯಲ್ಲ ಸರ್, ಅದು ಅದ್ರ ಖುಷಿನೇ ಬೇರೆ. ಮನೇಲಿ ಹುಟ್ಟಿರೋದ್ರ ಖುಷಿನೇ ಬೇರೆ. ಮೊದ್ಲು ಯಾವಾಗಾದ್ರೂ ಈ ತರದ ಒಂದು ಓರಿ ಕರು ಹುಟ್ಟಿತ್ತ? ಇಲ್ಲ ಸರ್, ನಾವು ನಮ್ಮ ಮನೇಲಿ ಕಂಡಂಗೆ ಇಷ್ಟು ಉದ್ದ, ಇಷ್ಟು ದಷ್ಟಪುಷ್ಟವಾಗಿ ಕರು ಹುಟ್ಟಿಲ್ಲ ಸರ್. ಇದ್ರ ಯಾವ ಬ್ಲಡ್ ಲೈನು ಸರ್? ಇದು ಬಸ್ತಿಯೋರಿ ಬ್ಲಡ್ ಲೈನೇ. ಇದ್ರ ಅಪ್ಪ ಬಂದು ಅಯಗ್ರೀವ ಅಂದ್ಬಿಟ್ಟು. ಅಯಗ್ರೀವ ಓರಿಯಲ್ಲಿರೋದು ಸರ್. ಅದು ಮಾಗಡಿ ಸೊಂಬೇಗೌಡನ ದೊಡ್ಡಿ ತೇಜು ಅವ್ರ ಮನೇಲಿ ಹುಟ್ಟಿತ್ತು. ಅವ್ರ ಮನೆಯಿಂದ ನಮ್ಮ ರಾಮನಗರ ಉಳ್ಳಿ ಚಿಕ್ಕಣ್ಣವ್ರು ತಗೊಬಂದಿದ್ರು. ಅದು ಸ್ವಲ್ಪ ಕಾಲು ಬೆಂಡು ಅಂದ್ಬಿಟ್ಟು, ಸ್ವಲ್ಪ ಅಂದ್ರೆ ಕಾಲು ಬೆಂಡಾಗಿರೋದ್ರಿಂದ, ಅನಾರೋಗ್ಯದಿಂದ ಅದು ಅವ್ರು ಕೊಟ್ಬಿಟ್ರು. ಅದು ಇವಾಗ ಇಲ್ಲ ಸರ್. ಅಂದ್ರೆ ಅಲ್ಲ ಮುಂಚೆನೆ ಹೋಗ್ಬಿಡ್ತು ಓರಿ. ಅಷ್ಟರಲ್ಲಿ ಹುಟ್ಟಿರೋದು ಕರು ಇದು. ಅಂದ್ರೆ ಬಸ್ತಿ ಓರಿ, ಅದು ಬಸ್ತಿ ಓರಿ ಮಗನೇ ಸರ್. ಅಯಗ್ರೀವ ಅನ್ನೋದು ಬಸ್ತಿ ಓರಿ ಮಗನೇ. ಇದ್ರ ತಾಯಿನೂ ಬಂದು ಬಸ್ತಿ ಓರಿ ಮಗನೇ. ಆದ್ರೆ ಎಲ್ಲಾರು ಹೇಳ್ಬೋದು ವೀಕ್ಷಕರು, ಇವಾಗ ನೋಡೋರು, ಎರಡು ಒಂದೇ ಬ್ಲಡ್ ಲೈನ್ಗೆ ಕೊಡ್ಸಿದೀರಾ ಅಂತ. ಇದ್ರ ತಾಯಿ ಬಂದು ಬೇರೆ, ಇದ್ರ ತಾಯಿಯವ್ರ ತಾಯಿ ಬಂದು ಬೇರೆ ಬ್ಲಡ್ ಲೈನು. ಆಮೇಲೆ ಅಯ್ಯಗ್ರೀವ ಓರಿ ಇದೆಯಲ್ಲ, ಇದ್ರ ತಂದೆಯವ್ರ ತಾಯಿ ಬಂದಿನೂ ಬೇರೆ ಬ್ಲಡ್ ಲೈನು. ಹಂಗಾಗಿ ಇನ್ಬ್ರೀಡಿಂಗ್ ಏನಾಗಲ್ಲ ಸರ್. ಇದು ಬಂದು ಫಸ್ಟ್ ಜನರೇಷನ್. ನಾವು ಸೆಕೆಂಡ್ ಜನರೇಷನ್, ತಿರ್ಗಾ ಥರ್ಡ್ ಜನರೇಷನ್ಗೆ ಹೋದಾಗ ನಾವು ಇದನ್ನ ಇದ್ ಮಾಡಕ್ಕಾಗಲ್ಲ, ಇನ್ಬ್ರೀಡಿಂಗ್ ಮಾಡಕ್ಕಾಗಲ್ಲ. ಆಗಲ್ವಲ್ಲ? ಏನು ಪ್ರಾಬ್ಲಮ್ ಆಗಲ್ಲ ಸರ್. ಇವಾಗ ನಮ್ದು ಮುಂಚೆ ಎಲ್ಲ ಕಾಡ್ದನ ಇದ್ದವು. ನಮ್ಮ ಮನೇಲೆಲ್ಲ ಒಂದು ಬೀಜದವ್ರು ಇತ್ತಂದ್ರೆ 4 ರಿಂದ 5 ವರ್ಷ ಇರೋವು. 5 ವರ್ಷದಲ್ಲಿ ಅದ್ರ ಮಕ್ಳೇ ಎಷ್ಟೊಂದು ಕರುಗಳು ಅದೇ ಊರಿಗೆ ಫಲ ಆಗ್ಬಿಟ್ಟಿರೋವು, ಅದೇ ಊರಿಗೆ ಫಲ ಆಗ್ಬಿಡವು. ಅಂದ್ರೆ ನೀವೇನು ಇವತ್ತು ನೋಡಿ ಯಾರನ್ನ ನೋಡಿ ಬಂದಿರೋದಲ್ಲ, ಇದು ನಿಮ್ ಮನೆತನಕ್ಕೆ ಬಂದಿರೋದಲ್ವಾ? ಹೌದು ಸರ್. ಮೊನ್ನೆ ಬಂದ ಕಟ್ತಾ ಇರೋದನ್ನೆಲ್ಲ ನಮ್ಮ ಮನೇಲಿ ನಾವು ಹುಡ್ತಾಗಿಂದನೂ ಇದೆ, ನಮ್ಮ ತಂದೆಯವ್ರ ಹುಡ್ತಾಗಿಂದನೂ ಇದೆ, ನಮ್ಮ ತಾತವ್ರ ಕಾಲದಿಂದನೂ ಇದೆ. ನಮ್ಗೇನಂದ್ರೆ ಇಲ್ಲಿ ಫಾರೆಸ್ಟ್ ನಿಯರೇ. ನಮ್ಗೆ ಫಾರೆಸ್ಟ್ ಎಷ್ಟು ನಿಯರೋ, ಸಿಟಿನೂ ಅಷ್ಟೇ ನಿಯರ್ ನಮ್ಗೆ. ಇವರೇ ಅಲ್ಲ ನಿಮ್ ತಂದೆಯವರು? ಇವರೇ ನಮ್ಮ ತಂದೆಯವರು. ಅಂದ್ರೆ ತಾತನು ವಂಶ ಪಾರಂಪರ್ಯವಾಗಿ ನಿಮಗೆ ಹಸು ಮೇಸೋದು ಬಂದಿರೋದು. ಹೌದೌದು. ಇದು ನಿಮ್ ಬ್ಲಡ್ ಅಲ್ಲಿ ಇದೆ? ಹೌದು ಸರ್, ಬ್ಲಡ್ ಅಲ್ಲಿ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಈ ಕ್ರೇಜ್ ಬರಲ್ಲ. ಯಾಕಂದ್ರೆ ನಿಮಗ್ ತುಂಬಾ ಹತ್ರ ಇರೋದು
ಬೆಂಗಳೂರು. ಹೌದು ಸರ್. ನೀವು ಇಲ್ಲಿ ಬೇಕಾದ್ರೆ ಇದಕ್ಕೆ ನೀವು ಬೇರೆ ಏನಾದ್ರು ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ಬೆಳಗ್ಗೆ ಹೊತ್ತು ಬಂದಿದ್ರೆ ಇಲ್ಲಿ ತೋರಿಸ್ಬೋದಾಯ್ತು. ಇಲ್ಲೇ ಒಂದು 50 ಮೀಟರ್ಸ್ ಅಲ್ಲಿ ನಮ್ಗೆ ಇಂಡಸ್ಟ್ರಿಯಲ್ ಏರಿಯಾಗಳು ಆಗ್ಲೇ ವೇರ್ ಹೌಸ್ ಬಂದ್ಬಿಟ್ಟಿದ್ದಾವೆ. ವೇರ್ ಹೌಸ್ ಇದೆ. ಯಾಕಂದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಇದು ಕಲ್ಬಾಳ ಎಲ್ಲಿದೆ ಅಂತ ಹೇಳಿ ನಾನು ಸರ್ಚ್ ಮಾಡಿದಾಗ ತುಂಬಾ ನಿಮ್ ಸುತ್ತೂ ಅಪಾರ್ಟ್ಮೆಂಟ್ ಇದೆ, ಇಂಡಸ್ಟ್ರಿ ಇದೆ, ಇಂಡಸ್ಟ್ರಿಯಲ್ ಏರಿಯಾ, ಲೇಔಟ್ ಜಾಸ್ತಿ ಆಗಿದೆ. ಇನ್ನ ಆದ್ರೂ ನೀವು ಇಷ್ಟೆಲ್ಲ ಇದ್ರೂ ನೀವು ಇನ್ನೂ ಹೆಂಗೋ ಇರ್ಬೋದು, ಐಪೈ ಆಗಿರ್ಬೋದು. ಅದು ಬಿಟ್ಬಿಟ್ಟು ಸಗಣಿ ಎತ್ತೀನಿ, ಹಸು ಮೇಯಿಸ್ತೀನಿ ಅಂತ ಹೇಳ್ತಿರೋದು ನಿಮ್ಮಂಥ ಯುವಕರಾಗ ಕೆಲವು ಜನ ಇರ್ಬೋದು. ಇನ್ನೂ ಒಂದಷ್ಟು ಜನ, ಆದ್ರೂ ಕೆಲವರು ಮಾತ್ರ ಸರ್ ಮಾಡ್ತಾರೆ. ಅಂದ್ರೆ ಅವತ್ತಿಂದ ಅವ್ರ ಮನೆ ತಂದಿಂದ ಬಂದಿರೋದು. ನಾವು ಅವತ್ತಿಂದ ಹಿಂಗೆ ಬಂದಿದ್ದೀವಿ, ಸ್ವಂತನೇ ಬೆಳ್ಕೊಂತೀವಿ. ರೇಷನ್ ಗೀಷನ್ ಎಲ್ಲ ಆ ಕಾಲದಿಂದ ನಾವು ಮೊಸರು ಮಜ್ಜಿಗೆ ಹಾಲು ನೆಡ್ಸ್ಕೊಂಡೇ ಬಂದಿದ್ದೀವಿ. ಇವತ್ತು ನಾವು ಹಾಲು ತಪ್ಪಿದ ದಿನ ಯಾವತ್ತೂ ಇಲ್ಲ. ಅದಕ್ಕೆ ನೀವು ಇನ್ನೂ ಏಜ್ ಆದ್ರೂ ಹೆಂಗಾಗಿ ಕಾಣಿಸ್ತಾ ಇದ್ದೀರಿ. BP ಇಲ್ಲ, ಶುಗರ್ ಇಲ್ಲ ಸರ್, ಯಾವ ಕಾಯಿಲೆ ಇಲ್ಲ. ಆರೋಗ್ಯವೇ ಭಾಗ್ಯ. ಆರೋಗ್ಯವಾಗಿದ್ರೆ ಅದೇ ಒಂದು ಕೋಟಿ ಅಂತ. ಬೇರೆ ಕೆಲಸದ ಮೇಲೆ ಏನು ಅಷ್ಟೊಂದು ಇದಿಲ್ಲ, ನಾವು ಓದಿಲ್ಲ ಏನಿಲ್ಲ. ಹಂಗಾಗಿ ನಾವು ಏನ್ ಮಾಡ್ತೀವಿ, ನಾವು ಅವತ್ತಿಂದ ಏನ್ ಮಾಡ್ತೀವೋ ದನ ಕರು ನೋಡ್ಕೊಂಡು ಚಿಕ್ಕ ಜಮೀನು ಅವಾಗೆಲ್ಲ ಸ್ವಲ್ಪ ಹಿರಿಕರು ಮಾರಿದ್ರು. ಈಗ ಇರೋದನ್ನ ನೋಡ್ಕೊಂಡು ದನ ನೋಡ್ಕೊಂಡು. ಇನ್ನು ಎಷ್ಟು ಎಕರೆ ಇದೆ? ಈ 1 ಎಕರೆ. 1 ಎಕರೆ ಅಂದ್ರೆ ಇಲ್ಲೇನದು ಬೇರೆ ಕಡೆ ಇರೋದು 100 ಎಕರೆ ಸಮಾನ. 1 ಎಕರೆ ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಇಂಡಸ್ಟ್ರಿ ಇರೋದ್ರಿಂದ ಅದ್ರ ರೇಟೇ ಬೇರೆ. ಒಂದು 5-6 ಕೋಟಿ ಈಗ ಕೊಟ್ರೆ ಅದು ದಿನ ಇದ್ರೆ ವರ್ಷ ಇದ್ರೆ 2 ವರ್ಷ ಇದ್ರೆ ಡಬಲ್ ಆಗುತ್ತೆ. ಒಂದು 5 ಎಕರೆ ಜಮೀನು ಅಷ್ಟು ದುಡ್ಡು 1 ಎಕರೆ ಒಳಗೆ ನಾವು ಒಂದು 5-6 ವರ್ಷ ಆದ್ಮೇಲೆ ಮಾಡ್ಕೊಬೇಕು. ಲಾಭ ಮಾಡ್ಬೋದು, ಅದು ದುಡ್ಡಿನ ವಿಚಾರ ಅಲ್ಲ. ಆದ್ರೆ ನೀವು ಇಷ್ಟೆಲ್ಲ ಇತ್ತು ಅಂದ್ರೆ ಈ ತರದ ಒಂದು ಕರು ಇತ್ತು ಹುಟ್ಟಿದ್ರೆ ಇವಾಗ ಅಂದ್ರೆ 100 ವರ್ಷದಿಂದ ಇತ್ತಲ್ಲ ನಮ್ ತಾತನವ್ರು ಮಡಗಿದ್ದು, ಅದ್ರ ಪೀಳಿಗೆ ಲಾಸ್ಟ್ ಆಗೋಗ್ಬಿಡ್ತು. ಅಂದ್ರೆ ನಮ್ಮ ಮನೇಲಿ ಒಂದು ಉಳ್ಕೊಂತ ಬತ್ತ ಅದು ಬರೇ ಓರಿ ಹಾಕ್ಬಿಡ್ತು. ಹಸು ಫೋಟೋ ತೋರ್ಸುದು ಮನೇಲಿದೆ ಫೋಟೋ. ಅದು ಏಜ್ ಬಂದಿ ಒಂದ್ ಸುಮಾರು ನಾವು ನೋಡ್ದಂಗೆ ಒಂದ್ 30 ವರ್ಷ ಮೇಲಾಗ್ಬಿಟ್ಟು ಅವನ್ಯಾವನ ನನ್ ಮಗ ಕಣ್ಣು ಹೋಗಿರೋದು ಮುಡ್ಕೊಂಬೇಡ ಅನ್ಬಿಟ್ಟ. ನಾವಿಷ್ಟು ಹುಷಾರಾಗಿನೂ ಇಷ್ಟಿತ್ತು ಪಡ್ಡೆ ಕೊಟ್ಬಿಟ್ಟು ಇನ್ನ ಸಣ್ಣ ಪಾಪ ಒಳ್ಳೆ ಕತ್ತು ಒಳ್ಳೆ ರೇಕು ಒಂದ್ ಹಾಕಿತ್ತು, ಇನ್ನೊಂದ್ ಹಾಕಿತ್ತು ಹೆಣ್ಕರ ಹುಳ ಮುಟ್ಬಿಡ್ತು ಇಲ್ಲೇ. ಆಮೇಲೆ ಓರಿನೇ ಹಾಕ್ಬಿಡ್ತು. 13 ಸೋಲು 14 ಸಾಲ ಆಯ್ತು. 14 ಸೂಲ್ ಆಗಿತ್ತು. ಅದು ಸೂಲಲ್ಲಿ ತಲೆ ಹಿಂಗ್ ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಕಾಲು ಹಿಂಗ್ ಬತ್ತವಲ್ಲ, ತಲೆ ಅದ್ರ ಮೇಲೆ ಬರ್ಬೇಕಾಯ್ತು. ಇದು ಹಿಂಗ್ ಹೋಗ್ಬಿಟ್ಟಿತ್ತು. ಇದನ್ನ ನ್ಯಾರ ಮಾಡಯ್ಯ ಹಿಂದಕ್ಕೆ ತಳ್ಬಿಟ್ಟು ನ್ಯಾರ ಮಾಡು ಅಂದ್ರೆ ಡಾಕ್ಟ್ರು ನಾವೇ ಮಾಡಿದ್ರೆ ಚೆನ್ನಾಗಿತ್ತು. ಡಾಕ್ಟ್ರ್ ಕರೆದಿದ್ದೆ ತಪ್ಪಾಯ್ತು. ಅವನೇನ್ ಮಾಡ್ದೆ, ಹಿಂಗಿತ್ತಲ್ಲ ಹೇಳ್ದ, ಇದೆಲ್ಲ ನುಳ್ಚೋಯ್ತು. ಹೆಣ್ಕರ ಅದು ಡೆತ್ ಆಗೋಯ್ತು. ಆಮೇಲೆ ಅವನು ಕರು ಹೇಳ್ಕೊಂಡಿಲ್ಲ. ಕೃಷಿನಾಸ ಅಂದ್ರೆ ಅಷ್ಟು ಕರಂದು ಹಿಂಗ್ ಇದ್ ಮಾಡು ಅಂತ ಬದುಕಿತ್ತು. ಅದು ನನ್ ಗೊತ್ತಾಯ್ತು, ಹೊಸ ಹಿಂದೆ ಹಂಗೆ ಕಿತ್ಕೊಂಡ್ಬಿಡ್ತು. ಇಷ್ಟು ಬಂದ್ಬಿಡ್ತು, ಚೀಲ ಎಲ್ಲ ಆಚೆಗೆ ಬಂದ್ಬಿಡ್ತು. ಇಷ್ಟು ಬಂದ್ಬಿಡ್ತು, ತಳ್ಳಂಗೆ ಆಗಿಲ್ಲ. ಹಸ ಹಂಗೆ ಕಣ್ಣು ಹೊಡೆದು ಅಲ್ಲ ಅದೇ ನಮ್ಮ ಪೂರ್ವಿಕರು ಏನಿತ್ತಲ್ಲ ಅದನ್ನು ಉಳಿಸ್ಬೇಕು ಅಂತ ನಮ್ಮ ಚಾನಲ್ ಉದ್ದೇಶನೂ ಅಷ್ಟೇ. ಯಾಕಂದ್ರೆ ನಮ್ಮ ದೇಶದ್ದು ಏನೈತೆ, ನಮ್ದು ಇಲ್ಲಿ ಸ್ಥಾನೀಯವಾಗಿ ಏನಿತ್ತು ಅದನ್ನು ಉಳಿಸಿ ಬೆಳೆಸ್ಬೇಕು ಅಂತ. ನಾವು ಸಿದ್ಧಗಂಗೆಯಿಂದ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪರು ತಂದಿದ್ರು. ಒಂದ್ ಜೊತೆ ಹಸ್ಕೊಳ್ ತಂದಿದ್ರು. ಒಂದ್ ಜೊತೆ ಹಸ್ಕೊಳ್ಳಲ್ಲಿ ನಾವೊಂದು ಇಟ್ಕೊಂಡ್ವಿ, ಅವ್ರೊಂದು ಇಟ್ಕೊಂಡ್ವಿ. ನೋಡಿ ಸರ್, ಅದು ಒಳ್ಳೆ ಹಾಲ್ನ ಒಳ್ಳೆ ಕರ ಹಾಕ್ತು, ಹೆಣ್ಣು ಕರನ ಹಾಕ್ಬಿಡ್ತು. ಇವತ್ತು ಕ್ಯಾಮ್ರಾ ಅದು ಮೊಬೈಲ್ ಆ ಕಾಲದಾಗ ಇದ್ದಿದ್ರೆ ಇದ್ರ ಅಪ್ರಂತ ಕರ ಅದು ಆಗ್ತದೆ ನೋಡ 5 ಬೀಜದವ್ರಿಗೆ. ಒಂದೇ ಹಸು 5 ಬೀಜದವ್ರೆ ಹಾಕಿತ್ತು ನಮ್ಮ ಮನೇಲಿ. ಯಾವ್ದೋ ಹಸು ಆಮೇಲೆ ಇನ್ನೊಂದ್ ಏನಂದ್ರೆ ಇಲ್ಲಿ ನಮ್ಮ ಭಾಗ ಏನಿದೆ, ಇದು ನಮ್ ಜಿಗ್ನಿ ಭಾಗ, ಇಲ್ಲಿಗೆ ನಮ್ಗೆ ಈ ಹಸುಗಳು ಸಾಕೋರು, ಆಮೇಲೆ ಸ್ವಲ್ಪ ಈ ಹಸುಗಳ ಬಗ್ಗೆ ಕಾಯೇಶ್ ಇರೋರು, ಆಮೇಲೆ ಇದ್ರ ಬಗ್ಗೆ ಜಾತಿ ಕುಲ ಗೊತ್ತಿರೋರು ಕಮ್ಮಿ. ಇಲ್ಲಿ ಕಮ್ಮಿ ಅಂದ್ರೆ 100ರಲ್ಲಿ 10% ಜನಕ್ಕೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲಿ ನೋಡ್ದವ್ರು ಏನಕ್ಕೆ ಇಷ್ಟೊಂದ್ ಜನ ಇವ್ರು ನಾಟಿ ಹಸುಗಳು ಇಕ್ಕೊಂಡವ್ರೆ ಅಂತಾರೆ. ನಮ್ಮೂರಲ್ಲೇ ಏನಕ್ಕೆ ಇಷ್ಟೊಂದು ನಾಟಿ ಹಸುಗಳು ಇಕ್ಕೊಂಡವ್ರೆ, ಅದ್ರ ಬದಲು ಯಾವನ ಸೀಮೆ ಹಸುಗಳು ಇಕ್ಕೊಂಬೋದ ಅಂತ ಹೇಳ್ತಾರೆ. ಇವತ್ತು ನಿನ್ನೆ ಮೊನ್ನೆ ನಮ್ಮೂರವರು ಎಲ್ಲೋಗಿದ್ದವರು ಪ್ರತಿಯವರು ಅವರು ಕೆಲವರು ಆಂಧ್ರಗೆಲ್ಲ ಹೋಗಿ ಅಲ್ಲಿಂದ ಹೇಳ್ತಾರೆ ನಮ್ಗೆ. ಅಂದ್ರೆ ನಂದು ನಮ್ಮೂರವ್ರೆ ಇದು ನಿಮ್ ಕಡೆದೆ ಇದು ಗೊತ್ತಾ ನಿಮ್ಗೆ ಅಂತ ತೋರಿಸ್ತಾರೆ. ಅದೊಂದೇ ಖುಷಿ ಸರ್ ನಮ್ಗೆ ಅಷ್ಟೇ. ಇವಾಗ ನೀವು ಈಗ ನಾವು ಹುಡ್ಕೊಂಡ್ ಬಂದಿದ್ದೇನೆ ಅಂತ ಹೇಳಿದ್ರೆ ನಾನು ಓರಿಕರು ಬೇಕಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ಇದೊಂದು ಕಾಣಿಸ್ತು, ಇದು ಓರಿಕರು ಇರ್ಬೋದಲ್ಲ ಅಂತ ಹೇಳಿ ನಿಮ್ಮ ಅಡ್ರೆಸ್ ಎಲ್ಲ ಪೂರ್ತಿ ನೋಡುವಾಗ ಅವಾಗ ನೀವು ಹೇಳಿದ್ರಿ ಇದಿಲ್ಲ ಇದು ಹೆಣ್ಕರು ಇದು ಅಂತ. ಆದ್ರೂ ಪರವಾಗಿಲ್ಲ, ನಮ್ಗೇನು ಅದು ಹೆಣ್ಕರು ಆಯ್ತು ಅಂದ್ರೂ ನೀವು ಒಳ್ಳೆ ಬ್ರೀಡು. ಇವತ್ತು ಹೆಣ್ಕರು ಆದ್ರೂ ಹೆಸರು ಮಾಡ್ತಾ ಇದೆ. ನಿಮ್ಮ ಮನೆ ಹತ್ರನು
ಜನ ಬರಂಗಾಗಿದ್ದಾರೆ. ಜನ ಬಂದ್ರು ಸರ್. ಹಾಂ ಅಷ್ಟೇ ಜನ ಬಂದಿಲ್ಲ. ಭರತ್, ಇದನ್ನ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ? ಸರ್ ಕೇಳ್ತಾರೆ ಪಾಪ ಎಲ್ಲಾರು, ಆದ್ರೆ ಕೊಡಲ್ಲ ಸರ್. ಇವಾಗ ನಾವೇ ಎಕ್ಸ್ಕೊಂಡು ಹೋದ್ರು 2.5 ಲಕ್ಷ ಕೊಡ್ತೀನಿ 3 ಲಕ್ಷ ಕೊಡ್ತೀನಿ. ನಾವು ಯಾವುದೇ ಕಾರಣಕ್ಕ ನೀವ್ ಯಾವ ರೇಟ್ ಎಕ್ಸ್ಪರ್ಟ್ ನಾವು ಕರ ಕೊಡಲ್ಲ. ನಮ್ಮ ಹತ್ರ ಸುಮಾರು ಜನ ಯಾಕಂದ್ರೆ ನಾನು ಅಂದ್ರೆ ನನ್ನ ಅನುಭವ, ನಾನು ತುಂಬಾ ಜನ ಕೇಳಿದಾಗ ನಮ್ಮ ತಂದೆ ಹೇಳೋರು, ನಾನು ತುಂಬಾ ಕೇಳಿರೋದನ್ನ ಮನೇಲಿ ಮಾಡ್ಕೊಂಬಾರ್ದು ಅಂತ. ಸರ್ ಅದನ್ನ ಹೇಳ್ತಾರೆ, ಆದ್ರೆ ನಮ್ಗೆ ಅಂತದೊಂದು ಹಾಕಿಲ್ಲ. ನಾವು ಅದನ್ನೇ ಬೀಡ್ ಮಾಡ್ಸೋದು. ನಾವ್ ಇಂಥದನ್ನ ಕೊಟ್ಬಿಟ್ಟು ಇನ್ನೊಬ್ರ ಹತ್ರ ಯಾಕೆ ಹೋಗ್ಬೇಕು, ನಮ್ಮನೇಲೆ ಹುಟ್ಲಿ ಸರ್. ಸಂತೋಷ. ನಮಗೂ ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ಹೌದೌದು, ಇವಾಗ ನೀವ್ ಹೇಳಿದ್ರಲ್ಲಿ ಏನ್ ತಪ್ಪೇನಿಲ್ಲ. ಪಾಪ ನಮಗೂ ತುಂಬಾ ಆತ್ಮೀಯರ ಸ್ನೇಹಿತರು ಅವರು ಹೇಳ್ತಾರೆ, ತುಂಬಾ ಕೇಳಿದ್ರೆ ಇಟ್ಕೊಂಬೇಡ, ತುಂಬಾ ಕೇಳಿದ್ರೆ ಇಟ್ಕೊಂಬೇಡಿ ಅಂತ. ನೀನ್ ಮನೆಗ್ ಕೊಡ್ತೀನಿ ಅಂತ ಗಂಟ ತಡಿ, ಈಗ ಕೇಳ್ಬೇಡ, ನೀನು ದುಡ್ಡು ಜಾಸ್ತಿ ಮಾಡಕ್ ಹೋಗ್ಬೇಡ, ನಾವು ಕೊಡಲ್ಲ, ದುಡ್ಡು ಆಸೆ ತೋರಿಸ್ಬೇಡ, ನಾವು ಕೊಡಲ್ಲ ಕರ. ಸುಮಾರು ಜನ ಕೇಳಿದಾರೆ ಸರ್. ಅದ್ರ ದುಡ್ಡದ್ದು ಪ್ರಶ್ನೆ ಬೇಡ, ಯಾಕಂದ್ರೆ ಇವಾಗ ಈಗ ಒಂದು ವಾರದಲ್ಲಿ 5 ಲಕ್ಷ ಕೇಳ್ದವ್ರು. ಅದೆಲ್ಲ ಹೇಳ್ಬೇಡಪ್ಪ, ಅದೆಲ್ಲ ಬೆಂಗಳೂರು ಸುತ್ತಮುತ್ತ ಇರೋ ಜನ ಇದು ಗೊತ್ತಿದೆ, ಇದೆಲ್ಲ ಯೂಟ್ಯೂಬ್ ಅಲ್ಲಿ ನಾವು ನೋಡಿದ್ರಿ, ಸುಮಾರು ಜನ ಇಲ್ಲ. ಅದು ದುಡ್ಡದೆಲ್ಲ ಇದ್ ಮಾಡ್ಬಿಡಿ, ದುಡ್ಡು. ಯಾಕಂದ್ರೆ ಇವಾಗ ಕೆಲವು 5 ಲಕ್ಷ ಸಂಪಾದನೆ ಮಾಡ್ಬೋದು, ಆದ್ರೆ ಈ ತರದ ಕರು ಹುಡ್ತದಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾರು ಹೇಳಲ್ಲ. ನಮ್ಮ ಮನೇಲಿ ನಾನು ಹುಡ್ತದೆ, ಅದೆಷ್ಟೇ ಪ್ಯೂರ್ ಓರಿ ಇರ್ಲಿ, ಅದೆಷ್ಟೇ ಒಳ್ಳೆ ಹಸು ಇರ್ಲಿ, ಬೀಳ್ತದ ಅನ್ನೋದು ಗ್ಯಾರಂಟಿ ಇಲ್ಲ. ನಮ್ ಬನ್ನೇಟ ಇಳಿದಿತ್ತು ನಾವು ಹುಲಿದುರ್ಗದಿಂದ ಆಚೆ ಹೋಗಿ ಒಂದು ಓರಿ ತಗೊಂಬಂದು ಸುಮಾರು ಒಂದು 20 ವರ್ಷದಲ್ಲಿ ಒಳ್ಳೆ ಕರು ಸಿಕ್ಕಿತ್ತು. ಆದ್ರೆ ಇಷ್ಟೊತ್ತು ನಮ್ಗೆ ನಿಮ್ದು ಏನೇ ಸಮಯ ಇರ್ಲಿ, ಪಾಪ ಭರತ್ ಅವರು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ನಾನು ಬಂದಿದ್ದಕ್ಕೆ ನನ್ನ ಜೊತೆ ಬಂದು ಇಷ್ಟೊತ್ತು ಇಲ್ಲಿ ಕರುನ ಒಳಗಡೆ ಕಟ್ಟಿ ಅದ್ರ ಎಲ್ಲ ಮಾಹಿತಿ ಹೇಳಿದ್ದಕ್ಕೆ ಧನ್ಯವಾದ ಭರತ್. ತುಂಬಾ ಥ್ಯಾಂಕ್ಸ್ ಸರ್. ನೀವು ಪಾಪ ಇಷ್ಟೊತ್ತಲ್ಲಿ ಹುಡ್ಕೊಂಡ್ ಬಂದಿದ್ದೀರಾ. ಅಲ್ಲ, ನನ್ನ ಕೆಲಸನೇ ಇದು. ಯಾಕೆ ಅಂತ ಹೇಳಿದ್ರೆ ಹಳ್ಳಿಕರ್ನ ನಾವು ಇವತ್ತು ಇನ್ನೊಂದು ವಿಡಿಯೋ ಮಾಡಿದೆ, ಆ ವಿಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತೀರಿ. ನಾವು ಕಾಫಿ ಬೋರ್ಡು, ಕಾಫಿ ನಿಗಮ ಮಂಡಳಿ ಇದೆ, ತೆಂಗು ನಿಗಮ ಮಂಡಳಿ ಇದೆ, ಈ ತರದೊಂದು ನಿಗಮ ಮಂಡಳಿ, ಹಳ್ಳಿಕರ್ ನಿಗಮ ಮಂಡಳಿ ಮಾಡಬೇಕು ಅಂತ ಅದೊಂದು ರೈತರಿಗೆ ಜಾಗೃತಿ ಮೂಡಿಸಿ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸರ್ಕಾರಕ್ಕೆ ನಿಗಮ ಮಂಡಳಿ ಮಾಡಿ ಒಂದಷ್ಟು ಅದಕ್ಕೆ ಒಂದಷ್ಟು ಅಮೌಂಟ್ ಕೊಟ್ಟು ಇನ್ನೊಂದಷ್ಟು ರಿಸರ್ಚ್ ಮಾಡಿ ಇದರಿಂದ ನಾವು ಇನ್ನೆಲ್ಲ ರೈತರು ಹೆಂಗ್ ಲಾಭ ಮಾಡಬೇಕು ಅಂತ ಅದೊಂದು ಹೋರಾಟ ಮಾಡಬೇಕು ಅಂತೇಳಿ ಆ ಒಂದು ಇದಕ್ಕೋಸ್ಕರ ನಾನು ಈ ಥರದೊಂದು ಚಾನಲ್ ಮಾಡಿ ರೈತರಿಗೆ ಅವೇರ್ನೆಸ್ ಮೂಡಿಸಿ ಎಲ್ಲ ರೈತರನ್ನು ಒಟ್ಟು ಸೇರಿಸಿ ಒಂದು ಸಾರಿ ನಾವು ಸರ್ಕಾರಕ್ಕೆ ಒಂದು ನಾವು ಅರ್ಜಿ ಇದು ಮನವಿ ಕೊಡಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಅವತ್ತು ಸಹಕಾರ ಕೊಡಬೇಕು. ಈ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲ ವೀಕ್ಷಕರು ನಾವೊಂದು ಡೇಟ್ ತಿಳಿಸ್ತೀರಿ, ಆ ಡೇಟಿಗೆ ನೀವೆಲ್ಲರೂ ಬಂದು ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಷ್ಟೇ ಸರ್. ಖಂಡಿತ ಸರ್, ನೀವು ಯಾವಾಗ ಬೇಕಾದರೂ ಕರೆ ಕೊಟ್ಟರೆ ನಾವು ಬಂದು ಅದೇನಿದೆ ಅದರ ಪ್ರಕಾರ ನಾವು ನಡ್ಕೊಳಕ್ಕೆ ಸಿದ್ಧರಾಗಿದ್ದೀವಿ. ಖಂಡಿತ. ಧನ್ಯವಾದ ಭರತ್. ಧನ್ಯವಾದಗಳು ಸರ್.